ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ. ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನ ಹತ್ರ ಹನಿಂಬಡಿ ಗ್ರಾಮದಿಂದ ಯಜಮಾನರು ಹಾಗೂ ಮಾಸ್ತಮ್ಮನ ಗುಡ್ಡಪ್ಪನವರು ಪಾದ ಕೇಳಕ್ಕೆ ಬಂದಿರ್ತಾರೆ. ಬನ್ನಿ ಯಾವ ರೀತಿ ಪಾದವನ್ನು ಕೇಳ್ತಿದ್ದಾರೆ, ಯಾಕೆ ಕೇಳ್ತಿದ್ದಾರೆ ಅಂತ ಒಮ್ಮೆ ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದರೆ, ಮಾಸ್ತಮ್ಮನ ದೇವಸ್ಥಾನದಲ್ಲಿ ವಿಗ್ರಹ ಇಲ್ಲ. ಆಲ್ಮೋಸ್ಟ್ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರ. ಒಂದು ವಿಗ್ರಹ ಅಂದರೆ ಒಂದು ಕುದುರೆ ಮತ್ತು ಕತ್ತಿ ಇರುತ್ತೆ. ಅದು ತುಂಬ ಹಳೆಯ ಪುರಾತನದ ಕಾಲದ ಕತ್ತಿಯಾಗಿರುತ್ತೆ. ಅದೊಂದು ಇತಿಹಾಸನೇ ಇದೆ, ಒಂದು ಕಥೆನೂ ಕೂಡ ಇದೆ. ಒಂದು ಯಾವುದೋ ಪೊಲೀಸ್ಗೆ ಅದೊಂದು ಕತ್ತಿ ಟಚ್ ಆಯಿತು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನು ಮತ್ತು ಕೋರ್ಟ್ ಹತ್ರ ತೊಗೊಂಡೋಗಿರ್ತಾರಂತೆ. ಆ ಕತ್ತಿ ಸ್ಟೇಷನಲ್ಲೇ ಒಂದು ಶಬ್ದವನ್ನು ಮಾಡ್ತಿತ್ತು ಅಂತಲೂ ಕೂಡ ಹೇಳ್ತಾ ಇದ್ರು. ಆ ಕತ್ತಿನೇ ಬಿರುಕ್ಬಿಟ್ಟಿದೆ, ಹಾಗಾಗಿ ಹೊಸದನ್ನು ಮಾಡಿಸೋಣ, ಎಲ್ಲ ಅದನ್ನೇ ರೆಡಿ ಮಾಡಿಸೋದ ಅಂತೇಳಿ ಬಸಪ್ಪನ ಹತ್ರ ಪಾದವನ್ನು ಕೇಳ್ತಾ ಇದ್ದಾರೆ. ಬನ್ನಿ, ಬಸಪ್ಪನವರು ಹೊಸದಿಕ್ಕ ಹಳೇದಿಕ್ಕ ಯಾವುದನ್ನು ರೆಡಿ ಮಾಡಲಿ ಅಂತೇಳ್ಬಿಟ್ಟು ಪಾದವನ್ನು ಕೊಟ್ಟರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಏನು ಮುಂದಕ್ಕೆ ಏನು ತೊಂದರೆ ಆಗಬಾರ್ದು, ಅದು ಮುಂದಕ್ಕೆ ಒಳ್ಳೇದು ಮಾಡ್ಕೋಬೇಕು. ಕುಕ್ಕಳಿ ಎಲ್ಲ ಒಟ್ಟಿಗೆ ನೀವು ಅದನ್ನೇ ಕೇಳ್ತಾ ಇರೋಣ. ಮತ್ತೆ ಹೋಮ ಎಲ್ಲ ಮಾಡಬೇಕು. ಹೋಮ ಎಲ್ಲ ಮಾಡಿಸಿ ಆಮೇಲೆ ಗದ್ಗೆ ಗಿಡಿ ಪ್ರಕಾಶನ ಬೇಡ, ಅಪ್ಪು ಕೇಳಿ. ಯಾಕೆ ಗೊತ್ತಾ, ಪ್ರಕಾಶನ ಏನಾರ ಅಂತ ಕೇಳಿ, ಪ್ರಕಾಶನಿಗೆ ಕೇಳಿ ಆ ಹೋಮ ಬರಲ್ಲ. ಏನಿಲ್ಲ, ಏನ್ ತೊಂದ್ರೆ ಇಲ್ಲ, ಧೈರ್ಯವಾಗಿ ಮಾಡಿ. ಅವನ್ನ ಕರ್ಕೊಂಡೋಗಿ ಅದು ಹೋಮ ಮಾಡಿಸ್ಬೇಕು. ಅದ ಶಾಸ್ತ್ರೋತ್ರವಾಗಿ ಮತ್ತೆ ಹೋಮ ಎಲ್ಲ ಮಾಡಬೇಕು. ಹೋಮ ಎಲ್ಲ ಮಾಡಿಸಿ ಆಮೇಲೆ ಗದ್ಗೆ ಗಿಡಿ ಪ್ರಕಾಶನ ಬೇಡ, ಅಪ್ಪು ಕೇಳಿ. ಯಾಕೆ ಗೊತ್ತಾ, ಪ್ರಕಾಶನ ಏನಾರ ಅಂತ ಕೇಳಿ, ಪ್ರಕಾಶನಿಗೆ ಕೇಳಿ ಆ ಹೋಮ ಬರಲ್ಲ. ಏನಿಲ್ಲ, ಏನ್ ತೊಂದ್ರೆ ಇಲ್ಲ, ಧೈರ್ಯವಾಗಿ ಮಾಡಿ. ಅವನ್ನ ಕರ್ಕೊಂಡೋಗಿ ಅದು ಹೋಮ ಮಾಡಿಸ್ಬೇಕು. ಅದ ಶಾಸ್ತ್ರೋತ್ರವಾಗಿ ಅದ ಏಕಾಏಕಿ ಗೋಪನ್ನ ತಗೊಬರ್ಬೇಡಿ. ಕೆಂಪು ವಸ್ತ್ರ ಫುಲ್ ಕವರ್ ಮಾಡಪ್ಪ. ಹೋಗುವಾಗಲೂ ಅಷ್ಟೇ, ಅಲ್ಲಿಂದ ಬರುವಾಗಲೂ ಅಷ್ಟೇ. ನೀನು ಗದ್ಗೆಯಿಂದ ಎತ್ತಿದ ತಕ್ಷಣ ಫಸ್ಟ್ ಕವರ್ ಮಾಡಬೇಕು. ತೆರೆ ಬಿಟ್ಟು ಅದನ್ನ ಫುಲ್ ಕವರ್ ಮಾಡಿ ಆಮೇಲೆ ಅವ್ರ ಕೈಲಿ ಯಜಮಾನ್ರಿಗೆ ಹ್ಯಾಂಡ್ ಓವರ್ ಮಾಡು. ಆಯ್ತಾ? ನೀನು ತಗೋಬೇಕಾದ್ರೂ ಅಷ್ಟೇ, ಅದು ಹೋಮ ಆದ್ಮೇಲೆ ಕಾಲುವೆ ಇದು ಮಾಡ್ಕೊಂಡು ಅದು ಹೋಮ ಮಾಡಿಸಿ ಆಮೇಲೆ ನೀನು ಅಲ್ಲಿ ಇದು ಮಾಡಿದ್ಮೇಲೆ ಡೈರೆಕ್ಟಾಗಿ ಗದ್ಗೆ. ಆಯ್ತಾ? ಅಷ್ಟು ಮಾಡಿ. ಏಕೆಂದರೆ ಅದು ಸುಮ್ಮನೆ ಅದು ಇದೆಲ್ಲ. ರೆಡಿ ಮಾಡಿಸ್ಬೇಕು. ಅದಲ್ಲ ಅದನ್ನೇ ಮಾಡಿಸ್ಕೊಡಿ ಅಂತ ನಮ್ಗೆ ಅಪ್ಪನೆ ಕೊಟ್ಟರೆ ರೆಡಿ ಮಾಡಿಸ್ಕೊಡಿ, ಅಪ್ಪನೆ ಕೊಡ್ಬೇಕಾದ್ರೆ. ಹಾಂ, ರೆಡಿ ಮಾಡಿಸ್ಬೇಕು. ಇನ್ನೇನು ಬಂಧನ ಮಾಡ್ಬೇಡ, ನೀವು ಬೇಗ ಕೊಟ್ಟರೆ ಮುಂಚಾನೆ ನೀವು ಅಂದರೆ ನೀವೇನು ರೆಡಿ ಮಾಡ್ತೀನಿ ಕೇಳೋರು ಅಡುಗೆ ಮಾಡ್ಕೊಂಡು ಅದನ್ನ ಮಾಡ್ತೀನಿ ಕೇಳೋರಲ್ಲ, ಅಲ್ಲಿ ಮಾಡ್ತೀವಿ ರೆಡಿ ನಮ್ಮ ಮಾಡಿಸಿ ಅಂದರೆ ಅದೇ ಮಾಡಿಸಿ, ಇದೇ ಮಾಡಿಸಿ.
ಆರ್ಟ್ಸ್ ಏನಿಲ್ಲ ಇದು ನೋಡಿ.